ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಂತೇಳಿ ಆಲ್ರೆಡಿ ನಿಮಗೆ ಟೈಟಲ್ ಮತ್ತು ತಮ್ಲೈನ್ ಓಡಾಡ್ತಾಗಿರುತ್ತೆ. ಹೌದು, ಗ್ಯಾಲರಿಯಲ್ಲಿರೋ ಫೋಟೋಸ್ನ, ಓಲ್ಡ್ ಫೋಟೋಸ್ನ ಯಾವ ರೀತಿ ಸ್ನ್ಯಾಪ್ ಥರ ಹಾಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಟ್ರೈ ಮಾಡಿರ್ತೀರಾ. ಸೊ ನೀವೇನಾದರೂ ಗ್ಯಾಲರಿಯಲ್ಲಿರೋ ಫೋಟೋನ ಸೆಂಡ್ ಮಾಡಿದ್ರಪ್ಪ ಅಂದರೆ ಈ ರೀತಿ ಸೆಂಡ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ ವಾಟ್ಸಪ್ನಲ್ಲಿ ಫೋಟೋಸ್ನ ಸೆಂಡ್ ಮಾಡ್ತೀವಿ ನೋಡಿ, ಆ ರೀತಿ ಸೆಂಡ್ ಆಗುತ್ತೆ. ಸೊ ಆವಾಗಲೇ ಕ್ಲಿಕ್ ಮಾಡಿ ಕಳಿಸಿದ್ದೀರಾ ಅನ್ನೋ ರೀತಿ ಸೆಂಡ್ ಆಗಂಗಿಲ್ಲ. ಇವಾಗ ನಾನು ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಆ ಟ್ರಿಕ್ಕಿಂದ ಸೊ ನಿಮ್ಮ ಗ್ಯಾಲರಿಯಲ್ಲಿ ಫೋಟೋ ಇರ್ತಾವಲ್ಲ, ಯಾವಾಗಲೂ ಕ್ಲಿಕ್ ಮಾಡಿದ್ವು ಅವ್ನು ಕೂಡ ನೀವು ಸ್ನ್ಯಾಪ್ ರೀತಿ ಕಳಿಸ್ಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ನೀವು ಸ್ನ್ಯಾಪ್ಚಾಟ್ನ ಓಪನ್ ಮಾಡ್ಕೋಬೇಕು. ನಾವು ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ತುಂಬಾ ಎಫೆಕ್ಟ್ ಆಪ್ಷನ್ ಬರುತ್ತೆ. ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಎಕ್ಸ್ಪ್ಲೋರ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಫೆಕ್ಟ್ನ ನಿಮಗೆ ಸರ್ಚ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಇಲ್ಲಿ ಸರ್ಚ್ ಬಾರ್ನಲ್ಲಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ ಕ್ಯಾಮ್ರಾ ರೋಲ್ ಅಂತ ಸರ್ಚ್ ಮಾಡಬೇಕು. ಇವಾಗ ನಾನು ಸರ್ಚ್ ಮಾಡ್ತೀನಿ. ಕ್ಯಾಮ್ರಾ ರೋಲ್ ಅಂತ ಸರ್ಚ್ ಮಾಡಿದ್ಮೇಲೆ ಸೊ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಗ್ರೀನ್ ಕಲರು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಯಲ್ಲಿ ಯಾವ ಫೋಟೋಸ್ ಇರ್ತವೆ ನೋಡಿ, ಸ್ಟಾರ್ಟಿಂಗು ಅವಿಲ್ಲಿ ಶೋ ಆಗ್ತವೆ. ನೀವು ಬೇಕಾದರೆ ಇಲ್ಲಿರೋವನ್ನು ಕಳಿಸ್ಕೋಬೋದು. ಇಲ್ಲ ನಿಮ್ಮ ಗ್ಯಾಲರಿಯಲ್ಲಿ ಹುಡುಕಿ ನೀವು ಕಳಿಸ್ಬೇಕಪ್ಪ ಅಂದರೆ ಇಲ್ಲಿ ಗ್ಯಾಲರಿ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನಿಮಗೆ ಯಾವ್ದು ಬೇಕಲ್ಲ ಸ್ನ್ಯಾಪ್ ರೀತಿ ಕಳ್ಸೋಕ್ಕೆ, ಸೊ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕ್ಯಾಪ್ಚರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಅದು ಫೋಟೋ ಕ್ಯಾಪ್ಚರ್ ಆಯಿತು. ಇವಾಗ ಇಲ್ಲಿ ಸೆಂಡ್ ಟು ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಯಾರು ಬೇಕಲ್ಲ ಅವ್ರಿಗೆ ಕಳಿಸ್ಕೋಬೋದು ಮತ್ತು ನೀವು ಸ್ಟೋರಿ ಕೂಡ ಹಾಕೋಬೋದು. ಗೈಸ್, ಇವಾಗ ನಾನು ಹೇಳಿದ್ನಲ್ಲ, ಸೊ ಈ ರೀತಿ ನೀವೇನಾದರೂ ಸೆಂಡ್ ಟು ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಫೋಟೋಸ್ನ ಕಳಿಸಿದ್ರಪ್ಪ ಅಂದರೆ ಅದು ಸ್ನ್ಯಾಪ್ ರೀತಿ ಕನ್ಸಿಡರ್ ಆಗುತ್ತೆ. ನೀವೇನಾದರೂ ಮೊದಲು ಕಳಿಸ್ತಾ ಇದ್ದೀರಿ, ನೀವು ವಾಟ್ಸಪ್ನಲ್ಲಿ ಯಾವ ಫೋಟೋಸ್ ಕಳಿಸ್ತಾರೆ ನೋಡಿ, ಡೈರೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಸೊ ಅದು ಈ ರೀತಿ ಹೋಗ್ತಾ ಇತ್ತು. ಸೊ ಇದು ಈ ರೀತಿ ಹೋಗಿಲ್ಲ. ನೀವು ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಸೊ ಆವಾಗಲೇ ಯಾವ ರೀತಿ ಸ್ನ್ಯಾಪ್ ಆಗ್ತೀರ ನೋಡಿ, ಸೊ ಆ ರೀತಿ ಸೆಂಡ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಮಯಗಳೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.